ನಮಸ್ಕಾರ. ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಶೇಷವಾಗಿ ಮಾರ್ಕೆಟಿಂದ ಹಸಿ ಕಡಲೆ ಗಿಡ ತಂದಿದ್ವಿ. ಅದರಲ್ಲಿ ಕಾಳು ಬಿಡಿಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಮೊದಲಿಗೆ ಒಂದು ಪಾತ್ರೆಗೆ ನೀರು ಕುಡಿಯೋ ಲೋಟದಲ್ಲಿ 4 ಲೋಟದಷ್ಟು ನೀರನ್ನು ಹಾಕಿ ತೊಳೆದಂತಹ 2 ಎಸಳು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ನನ್ನ ಪ್ರೀತಿಯ ವೀಕ್ಷಕರೇ, ನಾನಿಲ್ಲಿ 2 ಜಾತಿಯ ಟೊಮೆಟೊ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಒಂದು ಮಾಮೂಲು ದಪ್ಪ ಟೊಮೆಟೊ ಹಣ್ಣು, ಇನ್ನೊಂದು ಬೌಲಲ್ಲಿರೋದು ಚಿಕ್ಕ ಚಿಕ್ಕ ಗೋಲಿ ಸೈಜಿನ ಟೊಮೆಟೊ ಹಣ್ಣು. ಸಾಧಾರಣವಾಗಿ ಈ ದಪ್ಪ ಸೈಜಿನ ಟೊಮೆಟೊ ಹಣ್ಣುಗಳು ಮಾರ್ಕೆಟಲ್ಲಿ ಸಿಗ್ತವೆ. ಈ ಚಿಕ್ಕ ಚಿಕ್ಕ ಸೈಜಿನ ಟೊಮೆಟೊ ಹಣ್ಣುಗಳು ಸಿಗೋದು ತುಂಬ ಅಪರೂಪ. ನನಗೆ ಸಿಕ್ಕಿದ್ವು, ಹಾಗಾಗಿ ಅದರಿಂದ ಒಂದು ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಕುದೀತಾ ಇರೋ ನೀರಲ್ಲಿ ಒಂದು ದಪ್ಪ ಟೊಮೆಟೊ ಹಣ್ಣನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬೆಂದಿದೆ, ಸಾಕು. ಪುನಃ ಇದೇ ನೀರಿಗೆ ಹಸಿ ಕಡಲೆಕಾಳು ಬಿಡಿಸ್ಕೊಂಡಿದ್ನಲ್ಲ, ಅವನ್ನ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಅದು ಒಂದು ಬೌಲಷ್ಟು ಸಿಕ್ಕಿತ್ತು. ಅದನ್ನು ಕೂಡ ಈ ಕುದಿಯೋ ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಮಾಡಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಅರ್ಧ ಒಳಕೆ ಹಸಿ ಕೊಬ್ಬರಿ, ಮೀಡಿಯಂ ಸೈಜಿಂದ ಒಂದು ನೀರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಜವಾರಿ ಬೆಳ್ಳುಳ್ಳಿನ ಬೇಳೆ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ರೆಡಿ ಮಾಡ್ಕೊಂಡಂತಹ ಸಾಂಬಾರು ಪುಡಿ, ಮನೆಯಲ್ಲೇ ರೆಡಿ ಮಾಡ್ಕೊಂಡಂತಹ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣಿನ ಬೀಜ ಎಲ್ಲ ತೆಗೆದು ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ತೊಳೆದು ರೆಡಿ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಅದು ಎಳೆದು ಕಡ್ಡಿ ಬಂದಿರುತ್ತಲ್ಲ, ಅದನ್ನು ಕೂಡ ಚೆಲ್ದಂಗೆ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸೊಪ್ಪಿನ ಜೊತೆಗೆ ಈ ಕಡ್ಡಿಗಳು ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಇರುತ್ತೆ, ಟೇಸ್ಟು ಇರುತ್ತೆ. ನಂತರ ಬೇಯಿಸ್ಕೊಂಡಿದ್ವಲ್ಲ ಟೊಮೆಟೊ ಹಣ್ಣ, ಅದನ್ನು ಕೂಡ ಸ್ವಲ್ಪ ಹೀಗೆ ಕಟ್ ಮಾಡ್ದಂಗೆ ಮಾಡಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಅರ್ಧ ಲೋಟದಷ್ಟು ನೀರು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಸಣ್ಣಗಾಗಿದೆ, ಸಾಕು. ಈ ರುಬ್ಬಿದ ಮಸಾಲೆನ ಕುದಿಯೋ ನೀರಿನಲ್ಲಿ ಹಸಿ ಕಡಲೆಕಾಳು ಹಾಕಿದ್ವಲ್ಲ, ಅದು ಹದವಾಗಿ ಬೆಂದಿರ್ತು. ಅದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸಿ ಪುನಃ ಮಿಕ್ಸ್ ಮಾಡಿ ಕುದಿಯಲು ಬಿಡಿ. ನೋಡಿ, ಕಡಲೆಕಾಳು ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪನ್ನು ಸೇರಿಸ್ತಿದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಪುನಃ ಮಿಕ್ಸ್ ಮಾಡಿ. ಇಲ್ಲಿ ನಾನು ಸಣ್ಣ ಸೈಜಿನ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಲ್ಲ, ಇವನ್ನ ಹರಿದಲ್ಲೇ ಗಿಡದಲ್ಲೇ ಬಿಟ್ಟರೂ ಕೂಡ ಇದೇ ಸೈಜಲ್ಲೇ ಇರ್ತವೆ, ದಪ್ಪ ಆಗೋದಿಲ್ಲ. ಈ ಹಣ್ಣುಗಳು ಮಾರ್ಕೆಟಲ್ಲಿ ಸಿಗೋದು ಅಪರೂಪ. ಸಿಕ್ಕಾಗ ಮಾತ್ರ ತೊಗೊಂಡು ಬಂದು ಈ ಥರ ಅಡುಗೆ ಮಾಡ್ಕೋತೀವಿ. ಈಗ ಒಂದು ಬಟ್ಲಷ್ಟು ಈ ಸಣ್ಣ ಸೈಜಿನ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಡು ಸ್ವಚ್ಛವಾಗಿ ತೊಳ್ಕೊಂಡು ಹೀಗೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಇಲ್ಲಾಂದರೆ ಪಾಲಕ್ ಸೊಪ್ಪು ಆಯಿತು, ಚಕ್ಕೋತ ಸೊಪ್ಪು ಅಂತ ಸಿಗುತ್ತೆ, ಅದನ್ನು ಕೂಡ ಸೇರಿಸ್ಕೋಬೋದು. ತುಂಬ ರುಚಿಯಾಗುತ್ತೆ. ಈ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಒಂದು ಸಣ್ಣ ಕಡಾಯಿಗೆ ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಸ್ಪೂನು ಸಾಸಿವೆ ಹಾಕಿ ಚಟಪಟ ಸಿಡಿದ ನಂತರ ಈ ಸಾಂಬಾರಿಗೆ ಸೇರಿಸ್ಕೊಳ್ಳಿ. ಆಹಾ, ನೋಡಿ, ಟೊಮೆಟೊ ಹಣ್ಣು, ಕಡಲೆ ಕಾಳು ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ಸಾಂಬಾರು ರೆಡಿಯಾಗಿದೆ. ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಹೊಸದಾಗಿ ಯಾರು ಈ ವಿಡಿಯೋ ನೋಡ್ತಿದ್ದೀರೋ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.